ಮಂತ್ರಿನೂ ಮಾಡಲಿಲ್ಲ, ಸ್ಪೀಕರ್ ಸ್ಥಾನವೂ ಕೂಡ ಕೊಡಲಿಲ್ಲ. ಜಯಚಂದ್ರಗೆ ಶಾಕ್ ಮೇಲೆ ಶಾಕ್ ಕೊಟ್ಟಂತಹ ಹೈಕಮಾಂಡ್. ನಾನು ಮಿನಿಸ್ಟರ್ ಆಗಬೇಕು ಅಂತಿದ್ದ ಬಿಜೆಪಿಗೆ ಇದೀಗ ಬಿಗ್ ಶಾಕ್ ಎದುರಾಗ್ತಾ ಇದೆ. ಮಂತ್ರಿ ಕೂಡ ಮಾಡಲಿಲ್ಲ, ಈ ಕಡೆ ಸ್ಪೀಕರ್ ಸ್ಥಾನ ಕೂಡ ಕೊಡಲಿಲ್ಲ. ಜಯಚಂದ್ರಗೆ ಎದುರಾಗ್ತಾ ಇರುವಂತಹ ವೆರಿ ಬಿಗ್ ಶಾಕ್. ಹೈಕಮಾಂಡ್ ಕಡೆಯಿಂದ ನಾನು ಮಿನಿಸ್ಟರ್ ಕೂಡ ಆಗಬೇಕು ಅಂತಿದ್ದಂತಹ ಬಿಜೆಪಿಗೆ ಇದೀಗ ಶಾಕ್ ಎದುರಾಗ್ತಾ ಇದೆ. ದೆಹಲಿಯಲ್ಲಿ ಕರ್ನಾಟಕ ರಾಜ್ಯ ವಿಶೇಷ ಪ್ರತಿನಿಧಿಯಾಗಿ ನೇಮಕವಾಗಿರುವಂಥದ್ದು. ಕಾಂಗ್ರೆಸ್ನಲ್ಲಿ ನಾನು ಸೀನಿಯರ್ ಮಂತ್ರಿ ಸ್ಥಾನ ಬೇಕು ಅಂತಿದ್ದ ಟಿಬಿ ಜೈ, ಶಿರಾ ಕ್ಷೇತ್ರದ ಶಾಸಕರಾಗಿರುವಂತಹ ಟಿಬಿ ಜಯಚಂದ್ರಗೆ ಮತ್ತೆ ನಿರಾಸೆ ಆಗ್ತಾ ಇದೆ. ಎಸ್ಎಂ ಕೃಷ್ಣ ಸಿದ್ದು 1.0 ಸರ್ಕಾರದಲ್ಲಿ ಸಚಿವರಾಗಿದ್ದಂತಹ ಜಯಚಂದ್ರ ಸಿದ್ದರಾಮಯ್ಯ ಎರಡನೇ ಅವಧಿಯಲ್ಲೂ ಕೂಡ ಮಂತ್ರಿಗಿರಿ ಟವಲ್ ಅನ್ನು ಹಾಕಿರ್ತಾರೆ. ಆದರೆ ದೆಹಲಿ ವಿಶೇಷ ಪ್ರತಿನಿಧಿಯಾಗಿ ನೇಮಿಸಿದಂತಹ ಸಿದ್ದು ಈಗ ಡಿಕೆ ಹೊಸ ಸರ್ಕಾರದಲ್ಲಿ ಸಚಿವರಾಗೋದಕ್ಕೆ ಜಯಚಂದ್ರ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಆದರೆ ಮತ್ತೆ ದೆಹಲಿ ವಿಶೇಷ ಪ್ರತಿನಿಧಿಯಾಗಿ ಮರು ನೇಮಿಸಿದ್ದಾರೆ ಡಿಕೆ ಶಿವಕುಮಾರ್ ಅನ್ನುವಂತಹ ಮಾಹಿತಿ. 76 ವರ್ಷದ ಟಿಬಿ ಜಯಚಂದ್ರ ಮತ್ತೆ ಸಚಿವರಾಗುವಂತಹ ಕನಸು ಸದ್ಯಕ್ಕೆ ಭಗ್ನವಾಗಿದೆ. ಮಂತ್ರಿನೂ ಮಾಡಲಿಲ್ಲ, ಈ ಕಡೆ ಸ್ಪೀಕರ್ ಸ್ಥಾನವನ್ನು ಕೊಡಲಿಲ್ಲ. ಬೇಸರ ಹೊರ ಹಾಕ್ತಾ ಇದ್ದಾರೆ. ಶಾಕ್ ಮೇಲೆ ಶಾಕ್ ಎದುರು ಆಗ್ತಾ ಇದೆ ಹೈಕಮಾಂಡ್ ಕಡೆಯಿಂದ. ನಾನು ಮಿನಿಸ್ಟರ್ ಆಗಬೇಕು ಅಂತಿದ್ದ ಟಿಬಿಜೆಗೆ ಈಗ ಬಿಗ್ ಶಾಕ್ ಎದುರಾಗ್ತಾ ಇದೆ. ಸಿದ್ದರಾಮಯ್ಯ ರೀತಿಯೇ ದೆಹಲಿಗೆ ಕಳಿಸಿಕೊಟ್ಟಂತಹ ಡಿಕೆಶಿ ದೆಹಲಿಯಲ್ಲಿ ಕರ್ನಾಟಕ ರಾಜ್ಯ ವಿಶೇಷ ಪ್ರತಿನಿಧಿಯಾಗಿ ನೇಮಕರಾಗಿರ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಈ ಖಾತೆ ಹಂಚಿಕೆ ಅಂತ ಬಂದಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ತಲೆಬಿಸಿ ಆಗ್ಬಿಡತ್ತೆ. ನೋಡಿ, 20 ಈಗ ನೆಕ್ಸ್ಟ್ ಎರಡನೇ ಸಂಪುಟದಲ್ಲಿ 20 ಸ್ಥಾನ 20 ಖಾತೆ ಮಾತ್ರ ಬಾಕಿ ಇರೋದು. ಬಟ್ ಇರುವಂತಹ ಪೈಪೋಟಿ 50ರಿಂದ 60 ಜನ ಪೈಪೋಟಿಯನ್ನು ನಡೆಸ್ತಾ ಇರುವಂಥದ್ದು. ನೆಕ್ಸ್ಟ್ ಏನೆಲ್ಲ ಬೆಳವಣಿಗೆಗಳಾಗುತ್ತೋ ಆ್ಯಂಡ್ ಡಿಕೆಶಿ ತಲೆ ಮೇಲಿರುವಂತಹ ಭಾರ ಈಗ ಆಲ್ರೆಡಿ ಕಂಪ್ಲೇಂಟ್ ಕೂಡ ಹೋಗ್ಬಿಟ್ಟಿದೆ ಕೃಷ್ಣ ಬೈರೇಗೌಡರ ಕಡೆಯಿಂದ ಖಾತೆ ವಿಚಾರವಾಗಿಯೇ. ಇನ್ನು ಎರಡನೇ ಸಂಪುಟ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಡಿಕೆಶಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಬಹುದು. ಬಿಕಾಸ್ ನಂಗೆ ಆ ಖಾತೆ ಬೇಕು ಈ ಖಾತೆ ಬೇಕು ಅಂತ ಎಲ್ಲರೂ ಹಠ ಹಿಡಿದು ಕೂತ್ಕೊಂಡ್ರೆ ಹೇಗೆ? ಬರೀ ಅವ್ರನ್ನ ಸಮಾಧಾನ ಮಾಡೋ ಕೆಲಸಗಳೇ ಆಗೋಗ್ಬಿಡತ್ತೆ. ಇದೀಗ ಜಯಚಂದ್ರಗೂ ಕೂಡ ಶಾಕ್ ಎದುರಾಗ್ತಾ ಇರುವಂಥದ್ದು. ಅವರು ಕೂಡ ಅಸಮಾಧಾನವನ್ನ ತೋಡ್ಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯ ರೀತಿಯ ದೆಹಲಿ ಕಳಿಸಿಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ವಿಶೇಷ ಪ್ರತಿನಿಧಿಯಾಗಿ ನೇಮಕರಾಗಿರ್ತಾರೆ. ಕಾಂಗ್ರೆಸ್ನಲ್ಲಿ ಸೀನಿಯರ್ ನಾನು ಮಂತ್ರಿ ಸ್ಥಾನ ಬೇಕು ಅಂತ ಪಟ್ಟನ್ ಹಿಡಿದು ಕೂತಿದ್ದಾರೆ.